ಮುಂದಿನ ದಿನಗಳಲ್ಲಿ ನಾವು ಇದೇ ಜಾಗಕ್ಕೆ 2028ಕ್ಕೂ ನಾವು ಇದೇ ರೀತಿ MLA ಆಗಿ ಬರಬೇಕು ಅಂತ ಆಸೆ ಇದೆ. ಖಂಡಿತವಾಗ್ಲೂ ಆದಿನಾರಾಯಣ ಅವರು, ನಾವು ಅನಿಲ್ ಅಣ್ಣ ಅವರು, ನಮ್ಮ ಸುರೇಶ್ ಅಣ್ಣ ಅವರು, ನಾವೆಲ್ಲರೂ ಈ ಭಾಗಕ್ಕೆ ಮುಂದಿನ ದಿನಗಳಲ್ಲಿ ನಾವು MLA ಆಗಿ ಬರಬೇಕು ಅಂತ ರಾಮಲಿಂಗೇಶ್ವರ ಸ್ವಾಮಿನ ಕೇಳ್ಕೊಳ್ತೀವಿ. ನಾವು ಹೇಳಿದ್ವಲ್ಲ, ಪ್ರತಿ ವರ್ಷ ಒಬ್ಬೊಬ್ರು ಬರ್ತಾರೆ ನಮ್ಗೆ ಚೀಫ್ ಗೆಸ್ಟ್ ಆಗಿ ಅಂತ ಹೇಳಿ. ಮೊದಲೊಂದ್ಸಲಿ ಮುನ್ಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದ್ವಿ, ಆಮೇಲೆ ಅನಿಲ್ ಅಣ್ಣ ಅವ್ರನ್ನ ಕರ್ಕೊಂಡ್ ಬಂದ್ವಿ, ಅದೇ ನಾಗೇಶ್ ಅವ್ರನ್ನ ಕರ್ಕೊಂಡ್ ಬಂದ್ವಿ. ಅದಕ್ ಮುಂಚೆ ನಾನು ಬಂದಿದ್ದೆ. ಇವಾಗ ಈ ವರ್ಷದಲ್ಲಿ ನಮ್ಗೆ ನಮ್ಮ ನಾಯಕರಂತ ನಮ್ಮ ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ. ನೆಕ್ಸ್ಟ್ ವರ್ಷ ನಾವ್ ಇನ್ನೊಬ್ಬರನ್ನ ಒಳ್ಳೆಯವ್ರನ್ನ ನಾವೆಲ್ಲರೂ ಸೇರಿ ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ಆದಿನಾರಾಯಣ ಅವ್ರನ್ನೂ ಕರ್ಕೊಂಡ್ ಬರ್ತೀವಿ ಇಲ್ಲಿಗೆ ಅಂತ ಹೇಳಿದ್ರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂಥರ ನಮ್ಮ ಹಬ್ಬದ ವಾತಾವರಣ, ಸಡಗರ, ಸಂಭ್ರಮ ಎಲ್ಲ ನಡೀತದೆ. ನಾವು ಆವನಿ ರಾಮಲಿಂಗೇಶ್ವರಲ್ಲಿ ವರ್ಷವೂ ಒಂದೇ ಕೇಳ್ಕೊಳ್ತೀವಿ. ಎಲ್ಲ ರಾಮಲಿಂಗೇಶ್ವರ ನಮ್ಮಪ್ಪ, ನೀವೆಲ್ಲರನ್ನೂ ಕಾಪಾಡಿ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇರ್ತದೆ. ಇವತ್ತಿನ ನಮಗೆ ಖುಷಿ ತಂದಿರುವಂತ ವಿಷಯ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ನಾಯಕರಾದಂತ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಇವತ್ತು ಆವನಿ ರಾಮಲಿಂಗೇಶ್ವರಕ್ಕೆ ಬಂದಿದ್ರು. ಅವ್ರಿಗೆ ನಾನು ಎಲ್ಲರ ಪರವಾಗಿ, ಆದಿನಾರಾಯಣ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಆವನಿ ರಾಮಲಿಂಗೇಶ್ವರ ತುಂಬಾ ಪವರ್ಫುಲ್. ನಾವು ಯಾವತ್ತು ರಾಮಲಿಂಗೇಶ್ವರ ವರ್ಷವೂ ನಾವು ಹೆಚ್ಚು ಕಮ್ಮಿ 30 ವರ್ಷಗಳಿಂದ ಈ ರಾಮಲಿಂಗೇಶ್ವರನ ದರ್ಶನವನ್ನು ಪಡಿತಾ ಇದೀವಿ. ಇವತ್ತು ನಮ್ಮ ಸುರೇಶ್ ಅಣ್ಣ ಅವರು ಬಂದಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, UD ಮಿನಿಸ್ಟ್ರು, ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಆದಿನಾರಾಯಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ MLC ಅನಿಲ್ ಅಣ್ಣ ಅವರಿಗೆ, ಮುಖ್ಯವಾಗಿ ನಮ್ಮ ರಾಜೇಂದ್ರ ಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನ್ ಅಣ್ಣ ಅವರು, ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಈ ಭಾಗದ ನಮ್ಮ ಮುಖಂಡರಾದಂತ ನವೀನು, ಆಮೇಲೆ ನಮ್ಮ ಆವಣಿ ರವಿ ಅವರು, ಎಲ್ಲ ಆವಣಿ ಕೃಷ್ಣಣ್ಣ ಅವರು, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಇನ್ನ ನಮಗೆ ಮುಖ್ಯವಾಗಿ ನಮ್ಮ ಯಾಮಣ್ಣ ಅವರು ಬಂದಿದ್ದಾರೆ. ಯಾಮಣ್ಣ ಅಂದ್ರೆ ನಮ್ಗೆ ಹಿರಿಯ ಮುಖಂಡರು, ಅವರು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಆವನಿ ರಾಮಲಿಂಗೇಶ್ವರನ ನಾವು ಕೇಳ್ಕೊಳ್ಳೋದಿಷ್ಟೇ, ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು, ದೇವರು ಸುಶಾಂತಿ, ನೆಮ್ಮದಿಯನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಮುಳಬಾಗಿಲು ತಾಲೂಕು ಜನಗಳ ಒಂದು ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಾವು ಇದೇ ಜಾಗಕ್ಕೆ 2028ಕ್ಕೂ ನಾವು ಇದೇ ರೀತಿ MLA ಆಗಿ ಬರಬೇಕು ಅಂತ ಆಸೆ ಇದೆ. ಖಂಡಿತವಾಗ್ಲೂ ಆದಿನಾರಾಯಣ ಅವರು, ನಾವು ಅನಿಲ್ ಅಣ್ಣ ಅವರು, ನಮ್ಮ ಸುರೇಶ್ ಅಣ್ಣ ಅವರು, ನಾವೆಲ್ಲರೂ ಈ ಭಾಗಕ್ಕೆ ಮುಂದಿನ ದಿನಗಳಲ್ಲಿ ನಾವು MLA ಆಗಿ ಬರಬೇಕು ಅಂತ ರಾಮಲಿಂಗೇಶ್ವರ ಸ್ವಾಮಿನ ಕೇಳ್ಕೊಳ್ತೀವಿ. ನಾವು ಅದು ಮೊದಲು ಹೇಳಿದ್ವಲ್ಲ, ಪ್ರತಿ ವರ್ಷ ಒಬ್ಬೊಬ್ರು ಬರ್ತಾರೆ ನಮ್ಗೆ ಚೀಫ್ ಗೆಸ್ಟ್ ಆಗಿ ಅಂತ ಹೇಳಿ. ಮೊದಲೊಂದ್ಸಲಿ ಮುನ್ಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದ್ವಿ, ಆಮೇಲೆ ಅನಿಲ್ ಅಣ್ಣ ಅವ್ರನ್ನ ಕರ್ಕೊಂಡ್ ಬಂದ್ವಿ, ಅದೇ ನಾಗೇಶ್ ಅವ್ರನ್ನ ಕರ್ಕೊಂಡ್ ಬಂದ್ವಿ. ಅದಕ್ ಮುಂಚೆ ನಾನು ಬಂದಿದ್ದೆ. ಇವಾಗ ಈ ವರ್ಷದಲ್ಲಿ ನಮ್ಗೆ ನಮ್ಮ ನಾಯಕರಂತ ನಮ್ಮ ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ. ನೆಕ್ಸ್ಟ್ ವರ್ಷ ನಾವ್ ಇನ್ನೊಬ್ಬರನ್ನ ಒಳ್ಳೆಯವ್ರನ್ನ ನಾವೆಲ್ಲರೂ ಸೇರಿ ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ಆದಿನಾರಾಯಣ ಅವ್ರನ್ನೂ ಕರ್ಕೊಂಡ್ ಬರ್ತೀವಿ ಇಲ್ಲಿಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.